ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೆಲವರಿಗೆ ದಮ್ಮು ರೋಗ ಬರೋಂಗೆ ಮಾಡಿಬಿಡ್ತಾರೆ. ಅವ್ರಿಗೆ ಅಪ್ಪ ಅಮ್ಮನಿಗೆ ದಮ್ಮಿಲ್ಲ, ಮುತ್ತಾತನಿಗೆ ದಮ್ಮಿಲ್ಲ, ಮುತ್ತಾಜ್ಜಿಗೂ ದಮ್ಮಿಲ್ಲ, ಅವ್ರ ವಂಶದಲ್ಲಿ ಯಾರಿಗೂ ದಮ್ಮು ರೋಗನೇ ಬರೋದಿಲ್ಲ. ಮಾಟ ಮಂತ್ರಗಳಿಂದ ದಮ್ಮು ರೋಗ, ಅಸ್ತಮ ಬರೋಂಗೆ ಮಾಡಿಬಿಟ್ಟು ರಕ್ತ ಕಕ್ಕುವಾಗಿ ಮಾಡಿಬಿಡ್ತಾರೆ. ಉಸಿರಾಟಕ್ಕೆ ಅವ್ರಿಗೆ ಏನು ಸಲೀಸಾಗಿ ಆಗಬಾರ್ದು. ಇದ್ದಕ್ಕಿದ್ದಾಗೆ ಅವರು ಮಲ್ಕೊಂಡಿದ್ದಾಗ ಅಥವಾ ಏನಾದರೂ ಕೆಲಸ ಮಾಡುವಾಗ ಅಥವಾ ಸುಮ್ಮನೆ ಕೂತಿದ್ದಾಗ, ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ಟೈಮ್ ಬಂದಾಗ ಅವ್ರಿಗೆ ಯಾವ ಥರ ಉಸಿರು ಇಟ್ಕೊಂಡ್ಬಿಡುತ್ತೆ ಅಂದರೆ ನಾನೆಲ್ಲ ಸತ್ತೇ ಹೋಗ್ತೀನಿ ಅಂತ. ಸಾಯೋಗಿ ಬಿಡಲ್ಲ, ಸಾಯೋಗಿ ಮಾಡಲ್ಲ ಅವರು. ಆ ನರಳಾಟ ಇದೆಯಲ್ಲ, ಯಾವ ಶತ್ರುಗೂ ಬೇಡ. ಆ ಲೆವೆಲ್ಗೆ ಉಸಿರಾಟದಲ್ಲೇ ವಾಯುಭಂಗ ಪ್ರಯೋಗ ಅಂದರೆ ನಮ್ಮ ಶರೀರದಲ್ಲಿ ವಾಯು ಏನಿದೆಯೋ ಆ ವಾಯುಭಂಗವನ್ನೇ ಮಾಡಿಬಿಡ್ತಾರೆ. ನಮ್ಮಲ್ಲಿ 5 ಥರ ವಾಯುಗಳಿವೆ ಶರೀರದಲ್ಲಿ: ಪ್ರಾಣ, ಅಪಾನ, ವಾನ, ಉದಾನ, ಸಮಾನ, ಅಂಥೇಳಿ. ಈ ಪ್ರಾಣವನ್ನೇ ಭಂಗ ಮಾಡಿಬಿಡೋದು, ಪ್ರಾಣವಾಯುವನ್ನೇ. ಪ್ರಾಣ, ಅಪಾನ, ವಾನ, ಉದಾನ, ಸಮಾನ, ಈ ಪಂಚಪ್ರಾಣಗಳಲ್ಲಿ ಏರುಪೇರು ಮಾಡಿಬಿಟ್ಟ ಅಂತಂದರೆ ಅವನ ಕತೆ ಮುಗಿದೋಯ್ತು. ಯಾವ ಡಾಕ್ಟ್ರ್ ನೋಡಿದ್ರು ಕೂಡ ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದಾರೆ, ಅವ್ರಿಗೇನು ಸಮಸ್ಯೆ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಉಸಿರಾಟದಲ್ಲಿ ಮತ್ತು ಮಲಬದ್ಧತೆ, ಮೇಲಿನ ಪ್ರಾಣವಾಯು, ಕೆಳಗಿನ ಅಪಾನವಾಯು. ಅಪಾನ ಅಂದ್ರೇನು? ನಮ್ಮ ಮಲಮೂತ್ರಗಳನ್ನು ತೆಗೆದುಹಾಕ್ಲಿಕ್ಕೆ ಒಂದು ಪ್ರೆಷರ್ ಬರುತ್ತೆ ಬಾಡಿನಲ್ಲಿ. ರೀಸಸ್ ಕರೆಕ್ಟಾಗಿ ಹೋಗಬೇಕು, ಮೋಷನ್ ಕರೆಕ್ಟಾಗಿ ಹೋಗಬೇಕು. ಆ ರೀಸಸ್ಸು ಮೋಷನ್ ಎರಡೂ ಬಂದ್ ಮಾಡಿಬಿಡ್ತಾರೆ ಈ ಅಪಾನವಾಯುವಿನಲ್ಲಿ. ಅಪಾನವಾಯು ಇರೋದೇ ಅದಕ್ಕೆ. ಅಪಾನವಾಯು ಮಲವನ್ನು ಹೊರಗಾಕತ್ತೆ, ಮೂತ್ರವನ್ನು ಹೊರಗಾಕತ್ತೆ. ಮೂತ್ರ ತನಗೆ ತಾನು ಬರಲ್ಲ, ಅದು ಒಂದು ಪ್ರೆಷರಿಂದ ಬರುತ್ತೆ. ಒಳಗಡೆ ಒಂದು ಪ್ರೆಷರ್ ಬರುತ್ತೆ, ಗಾಳಿ ಪ್ರೆಷರ್. ಆ ಗಾಳಿ ಪ್ರೆಷರ್ ಇದೆಯಲ್ಲ, ಒತ್ತಡ, ಅದಕ್ಕೆ ಅಪಾನವಾಯು ಅಂತ ಕರೀತಾರೆ. ಹೀಗೆ ಮೇಲ್ನೋಟದ ವಾಯು, ಕೆಲ್ನೋಟದ ವಾಯು ಭಂಗವನ್ನು ಪ್ರಯೋಗ ಮಾಡಿಬಿಡ್ತಾರೆ. ಅವಾಗೇನಾಗ್ತದೆ, ಸರಿಯಾಗಿ ಆಕ್ಸಿಜನ್ ತೊಗೊಳಕ್ಕಾಗಲ್ಲ, ಸರಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡೋಕ್ಕಾಗಲ್ಲ. ಆಕ್ಸಿಜನ್ ತೊಗೊಳಕ್ಕೆ ಅಂತ ಹೋಗ್ತಾರೆ, ಅಂತ ಶುದ್ಧ ಸೌಂಡ್ ಮಾಡ್ತಾರೆ. ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ಬೇಕಾದ್ರೆ ಅಂತ ಬಲವಂತ ಮಾಡಿ ಹೊರಗೆ ಹಾಕ್ತಾರೆ. ಅದೊಂಥರ ಈ ರೇಚಕ ಪೂರಕ ಮಧ್ಯೆ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ರೇಚಕ ಅಂದ್ರೇನು? ಆಕ್ಸಿಜನ್ ಹೊರಗಡೆ ಹಾಕೋದು. ರೇಚಕ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಹಾಕೋದು. ಪೂರಕ ಅಂದರೆ ಶುದ್ಧವಾದ ಗಾಳಿನ ಹೊರಗೆ ತೊಗೊಳ್ಳೋದು. ಒಳಗೆ ತೊಗೊಳಕ್ಕೂ ಆಗಲ್ಲ, ಸರಿಯಾಗಿ ಪೂರಕ ಮಾಡೋಕ್ಕಾಗಲ್ಲ. ರೇಚಕ ಸರಿಯಾಗಿ ಹೊರಗೆ ಹಾಕೋಕ್ಕೂ ಆಗಲ್ಲ. ಈ ಒಂದು ಮಾಟಮಂತ್ರ ತಂತ್ರದಿಂದ ಬಂಧ ಮಾಡಿಬಿಡ್ತಾರೆ. ಯಾವೆಲ್ಲ ವಸ್ತುಗಳನ್ನ ಇಟ್ಕೊಂಡು ಈ ರೀತಿ ಮಾಡ್ತಾರೆ? ಇದಕ್ಕೆ ಒಬ್ಬ ಮನುಷ್ಯ ಉಗುಳಿದ್ರೆ ಸಾಕು, ಎಂಜಲ್ ಸಿಕ್ಬಿಟ್ರೆ ಸಾಕು. ಈ ಎಂಜಲ್ ತೊಗೊಂಡೋಗ್ಬಿಟ್ಟು ಮಂತ್ರವಾದಿ ಕೊಟ್ಟ ಅಂತಂದರೆ ಅವನು ಉಸಿರಾಟದಲ್ಲಿ ಏರುಪೇರು ಮಾಡಿ ಬಡ್ಕೊಂಡು ಎಲ್ಲ ಬ್ಲಾಕ್ ಆಗಿ ಕೊನೆಗೆ ಅವನು ಸತ್ತೋಗ್ಬಿಡ್ಬೇಕು. ಆ ಲೆವೆಲ್ಲಿಗೆ ಈ ಮಾಟಮಂತ್ರ ಪ್ರಯೋಗ ಮಾಡ್ತಾರೆ. ಅದರಿಂದ ಈ ಪರಕೃತಿಮ ಪ್ರಯೋಗ ಮತ್ತು ಪುತ್ತಳಿಕಾ ಪ್ರಯೋಗ ಅಂತ ಪ್ರಯೋಗಗಳೇ. ಪುತ್ತಳಿಕಾ ಪ್ರಯೋಗ ಅಂತಂದರೆ ಆ ಮನುಷ್ಯಂದು ಬಟ್ಟೆ ಅಥವಾ ಜೊಲ್ಲು ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟ ಅಂದ ಮಾಂತ್ರಿಕನಿಗೆ. ಮಾಂತ್ರಿಕ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು ಬೊಂಬೆ ಮಾಡ್ತಾನೆ.
ಮರದ ಬೊಂಬೆ ಆದರೂ ಆಗ್ಬೋದು, ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ತಾನೆ, ಇಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾನೆ. ಅಕ್ಕಿ ಮೈದಾ ಎರಡೂ ಮಿಕ್ಸ್ ಮಾಡಿಬಿಟ್ಟು ಬೊಂಬೆ ಮಾಡಿಬಿಟ್ಟು ಆಹ್ವಾನ ಮಾಡ್ತಾನೆ. ಆಹ್ವಾನ ಮಾಡೋಕ್ಕೆ ಏನಾದ್ರು ಒಂದು ಶಕ್ತಿ ಬೇಕು. ಆಹ್ವಾನ ಮಾಡಲಿಕ್ಕೆ ಬೇರೆ ಮಂತ್ರಗಳಿವೆ. ಆ ಮಂತ್ರದ ಜೊತೆಗೆ ಅವನ ಒಂದು ಎಂಜಿಲು ಸಿಕ್ಕಬೇಕು. ಎಂಜಿಲು ಕಫ ರಸ ಯಾವ್ದಾದ್ರು ಅವನು ಕುಡಿದು ಬಿಟ್ಟಿದ್ದು ಲೋಟದ ನೀರು, ಅಥವಾ ಅವ್ನು ತಿಂದಿದ ಅನ್ನ, ಅಥವಾ ತಿಂದಿದಂಥ ಪಲ್ಯ, ಪಾಯಸ, ಏನಾದ್ರು ಒಂದು ಎಂಜಿಲಿರಬೇಕು. ಸಲೈವ ರಸ. ಆ ರಸ ಏನು ಮಾಡುತ್ತೆ ಅಂತ ತೊಗೊಂಡೋಗ್ಬಿಟ್ಟು ಆ ಬೊಂಬೆ ಮೇಲೆ ಹಾಕ್ಬಿಟ್ಟು ಆಹ್ವಾನ ಮಾಡಿಬಿಟ್ಟ ಅಂದರೆ ಅವನ ಶ್ವಾಸಕೋಶನೇ, ಆ ರೆಸ್ಪಿರೇಟರ್ ಸಿಸ್ಟಮ್ನೇ ಬಂದ್ ಮಾಡಿಬಿಡ್ತಾನೆ. ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಜೊತೆಗೆ ಏನಾಗುತ್ತೆ, ಲ್ಯಾರನೆಕ್ಸ್ ಪ್ಯಾರನೆಕ್ಸ್ ಅಂತ ನಮ್ಮ ಸಿಸ್ಟಮ್ ಇದೆ. ರೆಸ್ಪಿರೇಟರಿ ಸಿಸ್ಟಮ್ ಆಗಬೇಕಂದ್ರೆ ಲ್ಯಾರನೆಕ್ಸು ಪ್ಯಾರನೆಕ್ಸ್ ಅಂತ. ಅದ್ರ ಮಧ್ಯದಲ್ಲಿ ಒಂದು ಅನ್ನನಾಳ ಹೋಗುತ್ತೆ. ಆ ಅನ್ನನಾಳಕ್ಕೆ ಏನು ಹೇಳ್ತಾರೆ, ಇಸೋಫಗಸ್ ಅಂತ ಕರೀತಾರೆ. ಆ ಅನ್ನನಾಳನೂ ಕೂಡ ಬಂದ್ ಮಾಡಿಬಿಡ್ತಾರೆ. ಸೊ ಅನ್ನಭಂಗ ಪ್ರಯೋಗ, ವಾಯುಭಂಗ ಪ್ರಯೋಗ. ವಾಯು ನಮಗೆ ಬಾಡಿ ಒಳಗೆ ಹೋಗೋಕ್ಕೂ ಬಿಡಲ್ಲ, ಒಳಗಿದ್ದು ಹೊರಗಾಕಕ್ಕೂ ಬಿಡಲ್ಲ. ಆ ಸ್ಥಿತಿ ಡಿಸ್ಟರ್ಬೆನ್ಸ್ ಮಾಡಿ ಇಟ್ಬಿಡ್ತಾರೆ ಈ ಮಾಟ ಮಂತ್ರ ತಂತ್ರಗಳಿಂದ. ಈ ರೀತಿ ಪುತ್ತಲಿಕ ಪ್ರಯೋಗದ ಮುಖಾಂತರ ಇದನ್ನು ಮಾಡ್ತಾರೆ. ಅವನೇನು ಮಾಡ್ತಾನೆ, 2 ಲಂಗ್ಸ್ಗೂ ಒಂದು ಸೂಜಿ ಚುಚ್ಚಿಬಿಡ್ತಾನೆ. ಆ ಬೊಂಬೆಗೆ ಪೂಜೆ ಮಾಡ್ತಾನೆ, ಆ ಬೊಂಬೆ ಇಡ್ತಾನೆ. ಹೋಮ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾನೆ, ಹೋಮ ಮಾಡಿದ್ಮೇಲೆ ಕೆಲವರು ಚುಚ್ಚುತ್ತಾರೆ, ಅಥವಾ ಹೋಮಕ್ಕೆ ಮುಂಚೆನೇ ಮಾಡಿಬಿಡ್ತಾರೆ. ಈ ಕೇರಳ ಕಡೆ ಎಲ್ಲ ಹೋಮ ಆದಮೇಲೆ ಅಲ್ಲಿ 2 ಲಂಗ್ಸ್ಗೆ ಚುಚ್ಚಿಬಿಟ್ಟ ಅಂದರೆ ಇವನು ಉಸು ತೊಗೊಳಕ್ಕೂ ಆಗಲ್ಲ, ಉಸು ಬಿಡೋಕ್ಕೂ ಆಗಲ್ಲ. ಆ ರಿಮ್ಮೆಲ್ಲ ಉರಿಯೋಕ್ಕೆ ಶುರುವಾಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಆ ಡಯಾಫಾಮ್ ಅಂತ ಇರ್ತದಲ್ಲ, ಅದು ಕೂಡ ತುಂಬ ಒತ್ತದಂಗೆ ಆಗುತ್ತೆ. ಒತ್ತದಂಗೆ ಆಗದಾಗ ಅವನಿಗೆ ಹಿಡ್ಕೊಂಡಂಗಾಗತ್ತೆ, ಬಗ್ಗಕ್ಕಾಗಲ್ಲ. ಯಾವಾಗಲೂ ಕೈ ಇಟ್ಕೊಂಡೇ ಓಡಾಡಬೇಕು. ಮತ್ತು ಧೂಳು ಆಗಲ್ಲ, ಮತ್ತು ಹೊಗೆ ಆಗೋದಿಲ್ಲ. ಅಸ್ತಮಾಗಿಂತಲೂ ಸ್ಟ್ರಾಂಗ್ ಮಾಡಿಬಿಡ್ತಾರೆ. ಡಾಕ್ಟರ್ ನೋಡಿ ಎಲ್ಲ ಲಂಗ್ಸು ಚೆನ್ನಾಗಿದೆ ಅಂತಾರೆ ಸ್ಕ್ಯಾನ್ ಮಾಡಿದಾಗ. ಎಕ್ಸ್ರೇ ತೆಗೆದಾಗ ಎಕ್ಸ್ರೇನಲ್ಲಿ ನೋಡಿ ಹೇಳ್ತಾರೆ ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಆದರೆ ಉಸು ತೊಗೊಳಕ್ಕೂ ಉಸು ಬಿಡೋಕ್ಕೂ ಕಷ್ಟ ಆಗುವಂಥ ಸ್ಥಿತಿ ತಂದು ಇಟ್ಬಿಡ್ತಾರೆ. ಆ ಬೊಂಬೆಗೆ 2 ಮೊಳೆ ಗೊಬ್ಳಿ ಮುಳ್ಳು ಇಲ್ಲ ಸೂಜಿಲಿ ಚುಚ್ಚಿಟ್ಬಿಟ್ಟ ಅಂದರೆ ಅವ್ನು ತೆಗೆಯೋವರೆಗೂ ಸರಿಯಾಗಿ ಉಸಿರಾಡೋಕ್ಕಾಗಲ್ಲ, ಉಸಿರು ಬಿಡೋಕ್ಕಾಗಲ್ಲ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಶ್ವಾಸಕೋಶದ ಸಂಚಾರವನ್ನೇ, ಅಂದರೆ ವಾಯುವಿನ ಸಂಚಾರವನ್ನೇ ಹತೋಟಿಗೆ ಬರೋ ಹಾಗೆ ಅಥವಾ ಅದರಿಂದ ಕಾಯಿಲೆ ಉಂಟಾಗೋ ಹಾಗೆ ಹೀಗೂ ಕೂಡ ಮಾಟಮಂತ್ರ ತಂತ್ರದ ಪ್ರಯೋಗವನ್ನು ಮಾಡ್ತಾರೆ. ದಮ್ಮು ರೋಗ ಬರೋದು, ಕೆಮ್ಮು ಬರೋದು, ಕಫ ಕಟ್ಕೊಳ್ಳೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದರೆ ಟೆಸ್ಟ್ ಮಾಡಿಸಿದ್ರೆ ಆ ರೀತಿ ಯಾವುದೇ ರೀತಿಯಾದಂಥ ಅನಾರೋಗ್ಯದ ಸಿಂಪ್ಟಮ್ಸು ಟೆಸ್ಟಲ್ಲಿ ತೋರಿಸೋದಿಲ್ಲ. ಆದರೆ ಅವರಿಗೆ ಅನಾರೋಗ್ಯ ಆಗ್ತಾನೆ ಇರುತ್ತೆ. ಅಂದರೆ ಈ ರೀತಿ ಸಿಂಪ್ಟಮ್ಸ್ ಆಗ್ತಿದೆ ಅಂತ ಮಾಟಮಂತ್ರದ ತಂತ್ರದ ಪ್ರಯೋಗದಿಂದನೇ ಮಾತ್ರ ಈ ರೀತಿ ಸಾಧ್ಯನಾ, ಅಥವಾ ಹೇಗೆ, ಯಾವ ರೀತಿ ಇರುತ್ತೆ ಸಿಂಪ್ಟಮ್ಸ್ ಆ್ಯಕ್ಚುಲಿ? ನೋಡಿ, ಗ್ರಹ ದೋಷ ಇತ್ತು ಅಂದರೆ ನಮ್ಮ ಜಾತಕದಲ್ಲಿ ಅಸ್ತಮ ರೋಗ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರುತ್ತೆ ಅಂದರೆ ಜಾತಕದಲ್ಲಿ ಗೊತ್ತಾಗುತ್ತೆ, ಹೇಳ್ಬೋದು. ಇಂಥ ದಶಾಭುಕ್ತಿ ಟೈಮ್ನಲ್ಲಿ ಈ ಕಾಯಿಲೆ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮಾಟಮಂತ್ರದಿಂದ ಬಲವಂತವಾಗಿ ಬರ್ತಾರೆ. ನಮ್ಮ ಜಾತಕದಲ್ಲಿ ಆ ದೋಷ ಇಲ್ಲ, ಅದೇ ಬರೋಂಗೆ ಮಾಡಿಬಿಟ್ಟಿರ್ತಾರೆ. ಹೆಂಗೆ ಮಾಡ್ತಾರೆ, ಅಕಸ್ಮಾತ್ ಹೆಂಗೆ ಮಾಡ್ತಾರೆ ಅಂತ ನಾನು ಆಗಲೇ ಹೇಳಿದೆ ವಿರಾಮಕ್ಕೆ ಮುಂಚೆ. ಸಿಂಪ್ಟಮ್ಸ್ ಹೆಂಗೆ ಪತ್ತೆ ಹಚ್ಚೋದು. ನನಗೆ ದಮ್ಮು ರೋಗ ಅಂದರೆ ದಮ್ಮಲ್ಲ, ಅವ್ರಿಗೆ ಅಪ್ಪ ಅಮ್ಮನಿಗೂ ದಮ್ಮಿಲ್ಲ, ತಾತ ಮುತ್ತಾತರಿಗೂ ವಂಶ ಪಾರಂಪರ್ಯ ಆ ರೋಗನೇ ಇಲ್ಲ. ಬಟ್ ಇವನು ಆ ರೋಗದ ನರಳೋಂಗೆ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದರೆ, ಲಂಗ್ಸು ಅವನಿಗೆ ಶ್ವಾಸಕೋಶಕ್ಕೆ ಮಾಟಮಂತ್ರ ಮಾಡಿದ್ದಾರೆ ಅಂದ ತಕ್ಷಣ ಅಲ್ಲಿ ಮಾಟಮಂತ್ರ ಆದ ಒಂದು ವಾರಕ್ಕೆ ಅವನಿಗಿಲ್ಲಿ ಕಫ ಜಾಸ್ತಿ ಬರುತ್ತೆ. ಕ್ಷಯ ರೋಗದಲ್ಲಿ ಹೆಂಗೆ ಕಫ ಬರುತ್ತೋ ಟ್ಯೂಬರ್ಕ್ಲೋಸಿಸ್ ಅಂತಾರೆ. ಕ್ಷಯ ಅಂದರೆ ಟ್ಯೂಬರ್ಕ್ಲೋಸಿಸ್. ಆ ಕ್ಷಯ ರೋಗದಲ್ಲಿ ಹೇಗೆ ವಾಂತಿ ಮಾಡ್ತಾರೆ, ಕಫ ಬರುತ್ತೋ ಹಾಗೆ ಅವನಿಗೆ ನಿಧಾನಕ್ಕೆ ಕಫ ಶುರುವಾಗುತ್ತೆ. ಆಗ ಉಸಿರು ತಗೋತಾನೆ, ಉಸಿರು ಬಿಡ್ತಾನೆ, ಏನು ತೊಂದರೆ ಇರಲಿಲ್ಲ. ಕಫ ಬರ್ತಿದ್ದಾಗ ಅವನಿಗೆ ಅಂತ ಶುರು ಮಾಡ್ತಿದ್ದಾನೆ. ಉಸಿರು ತಗೋತಾ ಇದ್ದಾನೆ, ಉಸಿರು ಬಿಡ್ತಿದ್ದಾನೆ, ಅದ್ರ ಸೌಂಡ್ ಬರುತ್ತೆ. ಸೌಂಡ್ ಬಂದಂಗೆ ಆಗುತ್ತೆ. ಕಫ ಬಿದ್ದ ತಕ್ಷಣವೇ ಅವನಿಗೆ ಎಲ್ಲೋ ಒಂದು ಕಡೆ ಕಣ್ಣು ಮಂಜಾಗ್ತಾ ಇರ್ತದೆ. ಕಣ್ಣೆಲ್ಲ ಮಂಜಾಗತ್ತೆ, ಯಾವ ಕೆಲಸಲ್ಲೂ ಬೇಡ, ಈ ರೀತಿ ಸುಮ್ಮನೆ ಸುಸ್ತಾಗುತ್ತೆ. ಈ ಕಡೆ ಬಗ್ತಾನೆ, ಮತ್ತು ಬೋರ್ಲಾಗಿ ಮಲ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ, ಆಗಲೂ ಅವ್ನು ಸಮಾಧಾನ ಆಗಲ್ಲ. ಆಕಾಶ ನೋಡ್ತಾ ಅಂಗಾತ್ವಾಗಿ ಮಲ್ಕೋತಾನೆ, ಆಗಲೂ ಸಮಾಧಾನ ಆಗಲ್ಲ. ಉಸಿರು ತೊಗೊಳಕ್ಕೆ ಕಷ್ಟಪಡ್ತಾನೆ, ಉಸಿರು ಬಿಡೋಕ್ಕೆ ಕಷ್ಟಪಡ್ತಾನೆ. ಯಾಕಂದರೆ ಅಲ್ಲಿ ಸೂಜಿಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾನಲ್ಲ, 2 ಲಂಗ್ಸ್ಗೂ ಸುಚ್ಚಿಬಿಟ್ಟಿದ್ದಾನೆ. ಮತ್ತು ಆ ಡಯಾಫಾರ್ಮ್ ಏನಾಗುತ್ತೆ ಅಂದರೆ ಬಿಸಿ ಆಗುತ್ತೆ, ತಣ್ಣಗಾಗತ್ತೆ, ಬಿಸಿ ಆಗುತ್ತೆ, ತಣ್ಣಗಾಗತ್ತೆ.
ಇಲ್ಲಿ ಕಫಸ್ಥಿತಿನ ಜಾಸ್ತಿ ಮಾಡ್ತಾನೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕಫ ಅಂತಾರೆ, ಇಲ್ಲಿಂದ ಹೊಟ್ಟೆವರೆಗೂ ಪಿತ್ತ ಅಂತಾರೆ, ಹೊಟ್ಟೆ ಭಾಗದಿಂದ ಕೆಳಗೆ ವಾತ ಅಂತ ಕರೀತಾರೆ. ಆಯುರ್ವೇದ ಶಾಸ್ತ್ರದಲ್ಲಿ ವಾತ, ಪಿತ್ತ, ಕಫ ಅಂತ ತ್ರಿದೋಷಗಳಿರ್ತದೆ. ಇಲ್ಲಿ ಕಫ ಅನ್ನೋದು ನೋಡಿ, ಇಲ್ಲಿ ಈ ಜಾಗದಿಂದ ಈ ಜಾಗ ಇದೆಯಲ್ಲ, ನಮ್ಮ ಚೆಸ್ಟಿನ ಕೆಳಭಾಗಕ್ಕೆ ಅರ್ಧ ಇಂಚು, ಚೆಸ್ಟು ಒಂದು 3/4 ಇಂಚುವರೆಗೂ ಈ ಪೋರ್ಷನಲ್ಲಿ ಪಿತ್ತ ಪ್ರವೃತ್ತಿ ಆಗೋದು, ಪಿತ್ತ ಉತ್ಪತ್ತಿ ಆಗೋದು ಅಲ್ಲ, ಕಫ ಉತ್ಪತ್ತಿ ಆಗೋದು. ಕಫ ಎಲ್ಲಿಂದ ಅಂದರೆ ನೋಡಿ, ಈ ಗಂಟ್ಲಿಂದ ಈ ಜಾಗದಿಂದ ಕರೆಕ್ಟಾಗಿ ಈ ಹೃದಯದ ಕೆಳಭಾಗಕ್ಕೆ ಕರೆಕ್ಟಾಗಿ ಕಫ ಉತ್ಪತ್ತಿ ಆಗುತ್ತೆ. ಕಫ ಮ್ಯಾನುಫ್ಯಾಕ್ಚರ್ ಆಗೋದೇ ಇದಕ್ಕೆ ಕಫ ಪ್ರದೇಶ ಅಂತಾರೆ. ಈ ಜಾಗ, ಈ ವಾಸ್ತುಗೆ ಕಫ. ಈ ನಮ್ಮ ಚೆಸ್ಟಿಂದ ಒಂದು 3-4 ಇಂಚು ಕೆಳಗೆ ಹೋಗ್ತಿದ್ದಂಗೆ ಅಬ್ಡಮನ್ ಅಂದರೆ ಅಬ್ಡಮನ್ನು ಪೆಲ್ವಿಕ್ ರೀಜನ್ ಮೇಲಕ್ಕೆ ಪಿತ್ತ ಪ್ರವೃತ್ತಿ, ತಲೆ ಸುತ್ತೋದು, ಕಣ್ಮಂಜಂಗ ಆಗೋದೆಲ್ಲ ಆಗುತ್ತೆ. ಪಿತ್ತ ಪ್ರೊಡ್ಯೂಸ್ ಆಗೋದು ಇದು. ಮತ್ತು ನಮ್ಮ ಒಕ್ಕಳಿಂದ ಕೆಳಭಾಗಕ್ಕೆ ಪೂರ್ತಿ ವಾತ ಅಂತ ಹೇಳ್ತಾರೆ. ಇಲ್ಲಿ ಕಫ ವಾಸ್ತುವನ್ನು, ಕಫ ಉತ್ಪತ್ತಿ ಮಾಡುವಂಥ ಜಾಗಕ್ಕೆ ಮಂತ್ರ ಮಾಡಿದಾಗ ನೋಡಿ, ಹೃದಯಕ್ಕೂ ಎಫೆಕ್ಟ್ ಆಗುತ್ತೆ, ಚೆಸ್ಟ್ಗೂ ಆಗುತ್ತೆ. ಕೆಮ್ಮಿ 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 ಇಷ್ಟಿಷ್ಟು ಕಫ ಈಚೆ ಬರುತ್ತೆ. ಒಂದು ಸಲ ಕೆಮ್ಮಿದ್ರೆ 200 ಗ್ರಾಮ್ ಕಫ ಈಚೆ ಬರುತ್ತೆ. ಯಾವಾಗ ಕಫ ಈಚೆ ಬಂತು ಅವನಿಗೆ ಏನಾಗುತ್ತೆ, ಕಣ್ಣು ಮಂಜಾಗ್ತಾ ಇರುತ್ತೆ. ಇನ್ನೊಂದು, ಈ ನಾಲಿಗೆ ಮತ್ತು ತುಟಿ ಇದೆಯಲ್ಲ, ಈ ನಾಲಿಗೆ ಮತ್ತು ತುಟಿ ಎಲ್ಲ ಒಣಗಕ್ಕೆ ಶುರು ಆಗುತ್ತೆ. ಸಿಂಪ್ಟಮ್ಸ್ ಹೇಳ್ತಾ ಇರೋದು. ನಾಲಿಗೆ ಎಷ್ಟು ತೇವ ಮಾಡಿದ್ರೂ ಒಣಗ್ತಾ ಇರ್ತದೆ ನೋಡಿ, ಹಿಂಗಂತ ಇರ್ತಾನೆ. ಹಿಂಗೆಲ್ಲ ಅಂದ್ಕೊಂಡ್ರೆ ಒದ್ದೆ ಆಗುತ್ತೆ, 2 ಸೆಕೆಂಡ್ಸ್ಗೆ ಒಣಗೋಗ್ಬಿಡುತ್ತೆ. ಡ್ರೈ ಲಿಪ್ಸ್ ಅಂತಾರೆ ಅದಕ್ಕೆ. ಆಮೇಲೆ ಇದಕ್ಕಿದ್ದಾಗ ಏನಾಗುತ್ತೆ, ಅವನಿಗೆ ಇಲ್ಲಿ ಒಳಗೋಗ್ತಿದ್ದಾಗೇ ಅನ್ನ ನುಂಗಕ್ಕಾಗಲ್ಲ. ಇಸೋಫಗಸ್, ಅನ್ನನಾಳಕ್ಕೆ ಮೆಡಿಕಲಲ್ಲಿ ಹೇಳ್ತಾರೆ ಇಸೋಫಗಸ್ ಅಂತಾರೆ. ಅಲ್ಲಿ ಏನೂ ಇಟ್ಕೊಂಡಂಗೆ ಬಂದ್ ಮಾಡ್ದಂಗೆ ಯಾವುದೋ ತಡೆದಂಗೆ ಆಗುತ್ತೆ. ಅವಾಗೇನಾಗುತ್ತೆ, ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ, ಊಟ ಬಿಟ್ಬಿಡ್ತಾನೆ. ಇದೊಂದು ಸಿಂಪ್ಟಮ್ಸು. ಕುಡಿಯೋದೆಲ್ಲ ಆಸಕ್ತಿ ಇಲ್ಲ, ನೀರು ಕುಡಿಬೇಕು, ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅನ್ನೋದ್ರಲ್ಲಿ ಆಸಕ್ತಿ ಇರೋದಿಲ್ಲ. ಯಾವಾಗ ಅನ್ನನಾಳನ್ನು ಸ್ವಲ್ಪ ಸ್ಟ್ರಕ್ ಆಗ್ತಾ ಬಂತು, ಹಿಡ್ಕೊಂಡಂಗಾಯಿತು, ಏನಾಗುತ್ತೆ ಅವನಿಗೆ ಫುಟ್ ಪೈಪ್ ಇಸೋಫಗಸ್ ಎಲ್ಲ ಸ್ಟ್ರಕ್ ಆದಂಗೆ ಆಗುತ್ತೆ. ತಿನ್ನೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ಅವನು ಯಾವಾಗಲೂ ಉಪವಾಸದಲ್ಲೇ ಇರಬೇಕು ಅಂತ ಮನಸ್ಸು ಬಂದುಬಿಡುತ್ತೆ. ಸೊ ಅನ್ನ ಬಗ್ಗೆ ಅವನಿಗೆ ಏನಾಗುತ್ತೆ, ಆಸಕ್ತಿ ಕಡಿಮೆ, ಫುಡ್ ಬಗ್ಗೆ ಆಸಕ್ತಿ ಕಮ್ಮಿ. ಅವನೇನಾದರೂ ದೀರ್ಘವಾಗಿ ಉಸು ತಗೋಬೇಕು ಅಂತ ಪ್ರಯತ್ನ ಮಾಡಿದಾಗ, ಪೂರಕ ಮಾಡಬೇಕು ಅಂದಾಗ ಇಲ್ಲೆಲ್ಲ ಪೇನ್ ಬರುತ್ತೆ. ಇನ್ನು ಉಸು ಬಿಡಬೇಕು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕಬೇಕು ಅಂದಾಗ ಕಫ ಬರುತ್ತೆ, ರಕ್ತ ಬರುತ್ತೆ. ಯಾವಾಗ ಕಫದ ಜೊತೆಗೆ ರಕ್ತ ಬಂತು, ಉಸು ತಗೊಳ್ಳುವಾಗ ಅವನಿಗೆ ಸಂಕಟ ಆಗುತ್ತೆ, ಪೇನ್ ಆಗುತ್ತೆ, ಅವನಿಗೆ ಈ ದೋಷ ಇದೆ ಅಂದರೆ ವಾಯುಭಂಗ ಪ್ರಯೋಗ ಮಾಡಿದ್ದಾರೆ ಅಂತ. ಯಾವಾಗ ವಾಯುಭಂಗ ಪ್ರಯೋಗ ಮಾಡಿದ್ದಾರೆ ಅಂತಾರೋ ಅವನಿಗೆ ಮೈಯೆಲ್ಲ ನೋವು ಬರುತ್ತೆ. ಆಕ್ಸಿಜನ್ ಸರಿಯಾಗಿ ಹೋಗ್ತಿಲ್ವಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ, ಸರ್ಕ್ಯುಲೇಟರ್ ಸಿಸ್ಟಮ್ನಲ್ಲಿ ಆಕ್ಸಿಜನ್ ಮತ್ತು ಬ್ಲಡ್ ಎರಡೂ ಸರ್ಕ್ಯುಲೇಷನ್ ಆಗ್ತಿಲ್ಲ ಪ್ರಾಪರಾಗಿ, ಮೈಯೆಲ್ಲ ನೋವು ಬರುತ್ತೆ. ಆಮೇಲೆ ಇದ್ದಕ್ಕಿದ್ದಾಗೆ ಬಾಡಿಯೆಲ್ಲ ದಪ್ಪ ಆಗ್ತಾ ಹೋಗುತ್ತೆ. ವಾಯು ಒಳಗಡೆ ಬೆಲೂನೊಳಗೆ ಗಾಳಿ ಹೋದಾಗ ಏನಾಗುತ್ತೆ, ತುಂಬ್ಕೊಂಡಂಗಾಗತ್ತೆ. ಹಾಗೆ ಬಾಡಿಯೆಲ್ಲ ತುಂಬ್ಕೊಂಡಂಗಾಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ, ಕೆನ್ನೆ ದಪ್ಪ ಆಗುತ್ತೆ, ಮೈಯೆಲ್ಲ ಊದ್ಕೊಳ್ಳುತ್ತೆ, ಕಾಲು ಪಾದೆಲ್ಲ ಊದ್ಕೊಂಡ್ಬಿಡುತ್ತೆ. ಈ ಸಿಂಪ್ಟಮ್ಸ್ ಯಾರಿಗಿದೆ ಅಂದರೆ ಚೆಸ್ಟು ಮತ್ತು ಲಂಗ್ಸ್ಗೆ ಭಂಗ ಮಾಡ್ತಾ ಇದ್ದಾರೆ ಪ್ರಯೋಗ. ಅವಾಗ ಚಕ್ಕಂತ ರೆಮಿಡಿ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮಾಟ ಮಂತ್ರ ತಂತ್ರವನ್ನು ಪ್ರಯೋಗಿಸಿ ಏನು ಶ್ವಾಸನಾಳದ ಕಾರ್ಯವನ್ನೇ ಸ್ಥಗಿತಗೊಳಿಸ್ತಾರೆ, ಈ ರೀತಿಯೂ ಪ್ರಯೋಗಗಳು ಆಗತ್ತೆ. ಈ ರೀತಿ ಪ್ರಯೋಗ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಕಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಜೊತೆಗೆ ಇದರ ಪರಿಹಾರವೂ ಕೂಡ ತುಂಬಾನೇ ಮುಖ್ಯವಾಗಿರುವಂಥದ್ದು. ಗುರೂಜಿ, ಪರಿಹಾರ ಎಷ್ಟು ದಿನ ಅಂದರೆ ಸಿಂಪ್ಟಮ್ಸ್ ಕಾಣಿಸ್ತಿರುವಾಗ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ? ನೋಡಿ, ಈ ದೋಷ ಯಾವಾಗ ಇದೆ ಅನ್ಸುತ್ತೋ ಅವನಿಗೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಇದು ಜಾಸ್ತಿ ಆಗ್ಬಿಡುತ್ತೆ. ಅಂತಾನೆ ಇರ್ತಾನೆ. ಅವನಿಗೆ ಈ ಸ್ಪೀಡಲ್ಲೇ ಉಸು ತಗೊಳ್ಳೋದು, ಉಸು ಬಿಡೋದು, ಬಾಯಿಂದ ಮಾಡ್ತಿರ್ತಾನೆ, ಮೂಗಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಶ್ವಾಸಭಂಗ ಪ್ರಯೋಗ ಆಯ್ತಲ್ಲ ಒಂದು. ಎರಡನೇದು, ಟಾಯ್ಲೆಟ್ಗೆ ಹೋಗೋದು ಕಮ್ಮಿ ಆಗಿಬಿಡ್ತದೆ. ವಾರಗಟ್ಟಲೆ ಆದರೂ ಮಲಮೂತ್ರ ವಿಸರ್ಜನೆ ಆಗಲ್ಲ.
ಅವಾಗೇನೋ ಎಲ್ಲ ಹೊಟ್ಟೆ ಸೇರ್ಕೊಂಡ್ಬಿಡುತ್ತೆ, ದಪ್ಪ ಆಗ್ತಿರ್ತಾನೆ ತಕ್ಷಣವೇ ಡಾಕ್ಟರ್ಗೆ ಹತ್ರ ಹೋಗೋಕ್ಕೆ ಮುಂಚೆ ಮನೆಯೊಳಗೆ ನಾನೀಗ ತೋರಿಸೋ ಮುದ್ರೆ ಮಂತ್ರ ಮಾಡಿಬಿಟ್ರೆ ಅದು ಯಾರು ಮಾಡಿಸಿದ್ರೋ ಆ ಪ್ರಯೋಗ ಅವ್ರಿಗೂ ಹೊಟ್ಟೋಗುತ್ತೆ, ಮಾಡಿದ ಮಾಂತ್ರಿಕನಿಗೂ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಈ ಒಂದು ಶ್ವಾಸಭಂಗ ಪ್ರಯೋಗ, ವಾಯುಭಂಗ ಪ್ರಯೋಗ ಬಹಳಷ್ಟು ಜನ ನಡೀತಾ ಇದೆ, ಅನುಭವಿಸ್ತಾ ಇದ್ದಾರೆ. ಅದಕ್ಕೇನು ಮಾಡಬೇಕು? ಪ್ರತ್ಯಂಗಿರ ತಂತ್ರಸಾರದಲ್ಲಿ, ಕೌಶಕಿ ಪ್ರತ್ಯಂಗಿರ ಅಂತ ತಂತ್ರಸಾರದಲ್ಲಿ ಪ್ರತ್ಯಂಗಿರ ಮುದ್ರೆಯನ್ನು ಮಾಡಿ ಮಂತ್ರ ಜಪ ಮಾಡಿ ಒಂದು ತಂತ್ರ ಪ್ರಯೋಗವೂ ಇದೆ. ಏನದು ನೋಡಿ, ನಮ್ಮೆಲ್ಲ ಬೆರಳುಗಳನ್ನ ಚೆನ್ನಾಗಿ ಅರಳಿಸ್ಬೇಕೀಗೆ. ಇದಕ್ಕೆ ಸಂದಂಶ ಅಂತ ಕರೀತಾರೆ. ಒಂದಕ್ಕೊಂದು ಕ್ರಾಸ್ ಮಾಡಿದಾಗೆ ಸ್ವಸ್ತಿಕ ಸಂದಂಶ ಅಂತ ಕರೀತಾರೆ. ಈ ಕಿರು ಬೆರಳನ್ನ ಬುಧಗ್ರಹನ ಲಾಕ್ ಮಾಡಬೇಕೀಗೆ, ಬುಧಗ್ರಹನ ಚೆನ್ನಾಗಿ ಲಾಕ್ ಮಾಡಬೇಕೀಗೆ. ಬುಧಗ್ರಹ ಜಲತತ್ವ, ಅವಾಗೇನಾಗತ್ತೆ, ಈ ಕಫನ ಮೇಂಟೈನ್ ಮಾಡುತ್ತೆ. ಎಲ್ಲ ಬೆರಳುಗಳನ್ನ ಸಣ್ಣಕ್ಕೆ ಒಂದು ಸ್ವಲ್ಪ ಬೆಂಡ್ ಮಾಡಬೇಕೀಗೆ. ಇದಕ್ಕೆ ಪ್ರತ್ಯಂಗಿರ ಮುದ್ರಾ ಅಂತ ಕರೀತಾರೆ, ಸಿಂಹಮುಖ ಅಂತ. ಇದನ್ನು ಯಾವ ದಿಕ್ಕಿಲಾರು ಕೂತ್ಕೊಂಡು ಒಂದು ಅರ್ಧ ಗಂಟೆ ಈ ಮುದ್ರೆ ಮಾಡಿದ್ರೆ ಲಂಗ್ಸ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಫಿಸಿಯೋಥೆರಪಿ ಆಗುತ್ತೆ. ಇದನ್ನು ಯಾವ ದಿವಸ ಮಾಡಬೇಕು? ಯಾವಾಗಲೂ ಮಾಡ್ತಾ ಇರಬೇಕು ನಮಗೆ ಸಿಂಪ್ಟಮ್ಸ್ ಇದೆ ಅಂತಂದಾಗ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹೆಚ್ಚಿಗೆ ಮಾಡಿದಷ್ಟು ಭಾಳ ಒಳ್ಳೆಯದು, ಈ ಥರ ದೋಷ ಇದ್ದಂಥವ್ರು. ಇದನ್ನು ಮಾಡಿಬಿಟ್ಟು ಓಂ ಸೋಹಂ ಹಂಸಃ ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಮ ರಕ್ಷ ರಕ್ಷ ಮಮ ಶತ್ರುನ್ ಭಕ್ಷ ಭಕ್ಷ್ಯಸ್ವ ಓಂ ಸೋಹಂ ಹಂಸಃ ಅನ್ನೋ ಮಂತ್ರ ಹೇಳಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಓಂ ಸೋಹಂ ಹಂಸಃ ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಮ ರಕ್ಷ ರಕ್ಷ ಮಮ ಶತ್ರುನ್ ಭಕ್ಷ ಭಕ್ಷ್ಯಸ್ವ ಓಂ ಸೋಹಂ ಹಂಸಃ ಅನ್ನೋ ಮಂತ್ರನ ಇದನ್ನು ಅರ್ಧ ಗಂಟೆ ಕೂತ್ಕೊಂಡು ಹೇಳೋಷ್ಟರಲ್ಲಿ 108 ಸಲ ಆಗಿಬಿಡುತ್ತೆ. ಓಂ ಸೋಹಂ ಹಂಸಃ ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಮ ರಕ್ಷ ರಕ್ಷ ಮಮ ಶತ್ರುನ್ ಭಕ್ಷ ಭಕ್ಷ್ಯಸ್ವ ಓಂ ಸೋಹಂ ಹಂಸಃ ಅನ್ನೋ ಮಂತ್ರ ಹೇಳಬೇಕು. ಇಲ್ಲಿ ಏನು ಬ್ಯೂಟಿ ಅಂತಂದರೆ, ಓಂ ಸೋಹಂ ಹಂಸಃ ಮೊದಲೇ ಹೇಳಬೇಕು. ಉಸಿರಾಟಕ್ಕೆ ಸೋಹಂ ಅಂಸಃ, ಆಕ್ಸಿಜನ್ನು ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗಾಕಕ್ಕೆ ಸೋಹಂ ಅನ್ನೋ ಮಂತ್ರ ಇದೆ. ಹಂ ಸೋಹಂ, ಸೋ ಅಂದಾಗ ಉಸಿರು ತಗೋತೀವಿ, ಹಂ ಅಂದಾಗ ಉಸಿರು ಬಿಡ್ತೀವಿ. ಇದು ನಮ್ಮ ಗಾಡ್ ಗಿಫ್ಟು, ತಾಯಿ ಗರ್ಭದಲ್ಲೇ ಉಪದೇಶ ಆಗಿರೋ ಮಂತ್ರ ಸೋಹಂ ಅನ್ನೋ ಮಂತ್ರ. ಹಂಸಃ ಅನ್ನೋದಕ್ಕೆ ಅಲ್ಲಿರತಕ್ಕಂಥ ಕ್ಲೇಶವನ್ನು ತೆಗೆದುಹಾಕೋದು. ಅದರಿಂದ ಇಲ್ಲಿ ಅನಾಹತ ಚಕ್ರವನ್ನು, ವಿಶುದ್ಧ ಚಕ್ರವನ್ನು ಎರಡೂ ಕ್ಲೀನ್ ಮಾಡುವಂಥ ಮಂತ್ರ, ವಿಶೇಷವಾದಂಥ ಮಂತ್ರ. ಹಂಸಃ, ಹಂ ಹಂ ಅಂದಾಗ ವಿಶುದ್ಧ ಚಕ್ರ, ಅನ್ನನಾಳ, ಲ್ಯಾರನೆಕ್ಸ್, ಪ್ಯಾರನೆಕ್ಸು ಮತ್ತು ಈ ಥ್ರೋಟ್ ಎಲ್ಲ ಶುದ್ಧ ಆಗುತ್ತೆ ಹಂಸಃ ಅಂದಾಗ. ಅದಕ್ಕೆ ವಿಶುದ್ಧ ಮತ್ತು ಅನಾಹತ ಚಕ್ರಕ್ಕೆ ಎರಡೂ ಸೇರಿಸಿ ಮಂತ್ರ ಓಂ ಸೋಹಂ ಹಂಸಃ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಮ ರಕ್ಷ ರಕ್ಷ ಮಮ ಶತ್ರುನ್ ಭಕ್ಷ ಭಕ್ಷ್ಯಸ್ವ ಅಂತೇಳಿ ಪುನಃ ಸೋಹಂ ಅಂಸಃ ಅಂತ ಹೇಳಬೇಕು. ಬಿಗಿನಿಂಗ್ನಲ್ಲೂ ಸೋಹಂ ಅಂಸಃ, ಕೊನೆಯಲ್ಲೂ ಸೋಹಂ ಅಂಸಃ, ಅದ್ರ ಮಧ್ಯೆ ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಮ ರಕ್ಷ ರಕ್ಷ ಮಮ ಶತ್ರುನ್ ಭಕ್ಷ ಭಕ್ಷ್ಯಸ್ವ ಅಂತ ಹೇಳಿಬಿಟ್ಟ ಅಂದರೆ ಆ ಅನ್ನನಾಳ, ಲ್ಯಾರನೆಕ್ಸ್, ಪ್ಯಾರನೆಕ್ಸ್, ಥ್ರೋಟ್, ಇಸೋಫಗಸ್ಗೆ ಹಂಸಃ ಮತ್ತು ಉಸಿರಾಟಕ್ಕೆ ಸೋಹಂ ಅನ್ನೋ ಮಂತ್ರದಿಂದ ಎಲ್ಲ ಶುದ್ಧಿ ಮಾಡ್ತಾರೆ ಈ ಪ್ರತ್ಯಂಗಿರ ದೇವಿ. ಅವಾಗೇನಾಗುತ್ತೆ, ವಾಪಸ್ ಹೊಟ್ಟೋಗುತ್ತೆ ಅದು ಮಂತ್ರ. ತಂತ್ರ ಏನು? ಭಾಳ ವಿಶೇಷ. ಬೆಳ್ಳುಳ್ಳಿ ತೊಗೋಬೇಕು, ಕರಿಮೆಣಸು ತೊಗೋಬೇಕು, ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಒಣಮೆಣಸಿನ್ಕಾಯನ್ನು ತೊಗೋಬೇಕು. ಬೆಳ್ಳುಳ್ಳಿ, ಕರಿಮೆಣಸು, ಒಂದೆರಡು 5-6 ಕಾಳು, ಒಣಮೆಣಸಿನ್ಕಾಯಿ, ಇದಿಷ್ಟು ತೊಗೊಂಡು ಓಂ ಸೋಹಂ ಹಂಸಃ ಓಂ ಹೈಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಮ ರಕ್ಷ ರಕ್ಷ ಮಮ ಶತ್ರುನ್ ಭಕ್ಷ ಭಕ್ಷ್ಯಸ್ವ ಓಂ ಸೋಹಂ ಹಂಸಃ ಅಂತ 21 ಸಲ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹೇಳಿಬಿಟ್ಟು ಇದು ಇಳಿ ತೆಗೆದುಬಿಟ್ಟು ಕೆಂಡದ ಮೇಲೆ ಹಾಕ್ಬಿಟ್ಟ ಅಂತಂದರೆ, ಕೆಂಡ ರೆಡಿ ಮಾಡಿ ಇಟ್ಕೋಬೇಕು, ಹಾಕ್ಬಿಟ್ಟ ಅಂದರೆ ಇಡೀ ಮಾಡಿಸ್ದವನಿಗೆ ಮಾಡಿದವನಿಗೆ ಇಬ್ಬರಿಗೂ ಎಫೆಕ್ಟ್ ಆಗುತ್ತೆ, ನಾವು ಫ್ರೀ ಆಗಿಬಿಡ್ತೀವಿ. ಆದ್ದರಿಂದ ಈ ವಾಯುಭಂಗ ಪ್ರಯೋಗ, ಅನ್ನಭಂಗ ಪ್ರಯೋಗ, ಶ್ವಾಸಭಂಗ ಪ್ರಯೋಗ ಮಾಡಿಬಿಟ್ಟ ಅಂತಂದರೆ
ಅದು ಬಿಡಿಸ್ಕೊಳ್ಳೋದು ಭಾಳ ಕಷ್ಟ. ಯಾಕೆಂದರೆ ಉಸಿರೇ ಸರಿಯಾಗಿ ಒಳಗೋಗಲಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡಲಿಲ್ಲ ಅಂದರೆ ಮನುಷ್ಯ ಬೇಗ ಸಾತ್ತೋಗ್ತಾನೆ. ಮತ್ತು ಇದರಿಂದ ಅಪಾನ ವಾಯು ಕೂಡ ತೊಂದರೆ ಆಗುತ್ತೆ. ಅಪಾನ ವಾಯು ಮಲಮೂತ್ರ ಹೊರಗೆ ಹಾಕುವಂಥ ವಾಯು, ಆ ವಾಯುನೇ ವರ್ಕ್ ಆಗ್ತಿಲ್ಲ ಅಂದರೆ ಒಳಗೆಲ್ಲ ಮಲ ಸೇರ್ಕೊಳ್ಳುತ್ತೆ, ಯೂರಿನ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಮಲಮೂತ್ರ ಎರಡೂ ಸೇರಿದಾಗ ಮೇಲ್ ಬಂದುಬಿಟ್ಟ ಅಂದರೆ ಬ್ಲಾಸ್ಟ್ ಆಗಿಬಿಡ್ತಾನೆ ಮನುಷ್ಯ. ಅಷ್ಟು ಪ್ರಾಬ್ಲಮ್ ಇದೆ ಈ ಮಂತ್ರತಂತ್ರದಿಂದ. ಅದರಿಂದ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇದೊಂದು ವಿಶೇಷವಾದಂಥ ಮಂತ್ರ ತಂತ್ರ. ಭಾಳಷ್ಟು ಜನ ಈ ಸಮಸ್ಯೆಯಲ್ಲಿ ಬರಳ್ತಾ ಇದ್ದಾರೆ. ಎಲ್ಲರೂ ನನ್ನ ಹತ್ರ ಬರೋಕ್ಕಾಗಲ್ಲ. ಅದಕ್ಕೆ ಈ ಮಂತ್ರ ಮುದ್ರಾ ತಂತ್ರ ಮಾಡ್ಕೊಂಡಿದ್ದೇ ಆದರೆ ಇದನ್ನು ಪಾರಾಗ್ಬೋದು ಅಂತ ನನ್ನ ಒಂದು ಸಜೆಷನ್. ಸರಿ ಗುರುಜಿ, ಬೆಂಗಳೂರಲ್ಲಿ ಮಾರ್ಚ್ 9-10ರಂದು ಅಂಜನ ನೋಡೋದು ಹೇಗೆ, ಜೊತೆಗೆ ನಿಧಿಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ಎರಡು ವಿಚಾರಗಳ ತೆಗೆದುಕೊಂಡು ನೀವು ಕ್ಲಾಸ್ನ ಮಾಡ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಮಾರ್ಚ್ 9-10 ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ನಿಧಿ ಅಂದ್ರೇನು, ನಿಧಿ ಯಾವ್ಯಾವ ರೀತಿ ನಿಧಿಗಳಿವೆ, ಎಷ್ಟು ವೆರೈಟಿ ನಿಧಿಗಳಿದೆ, ನಿಧಿನ ಪತ್ತೆ ಹಚ್ಬೇಕಾದ್ರೆ ಏನು ಕ್ರಮ ಅನುಭವಿಸ್ಬೇಕು, ನಿಧಿ ಪತ್ತೆ ಹಚ್ಬೇಕಾದ್ರೆ ಏನು ಮಂತ್ರ ತಂತ್ರಗಳು ಯೂಸ್ ಮಾಡಬೇಕು, ಮತ್ತು ಯಾರಿಗೆ ಸಿಗ್ಬೋದು ಈ ನಿಧಿ ಸಿಗಬೇಕು ಅಂದರೆ ಏನು ಕಂಡೀಷನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಒಂದು ವರ್ಕ್ಶಾಪಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಅಂಜನ ನೋಡೋದು ಹೇಗೆ, ಯಾರು ಮಾಟ ಮಂತ್ರ ತಂತ್ರ ಮಾಡಿಸಿದ್ದಾರೆ ಒಂದು, ಮತ್ತು ನಮ್ಮಲ್ಲಿ ಏನು ದೋಷಗಳಿದೆ, ಕಳ್ತನ ಆಗಿರೋ ವಸ್ತುಗಳನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನು ಅಂಜನ ದರ್ಪಣದೆಲ್ಲ ನೋಡ್ಬೋದು. ಅದಕ್ಕೆ ನಿಧಿ ಪತ್ತೆ ಹಚ್ಚೋದು ಮತ್ತು ಅಂಜನ ನೋಡೋದು ಎರಡಕ್ಕೂ ನಾನು ಮರ್ಜ್ ಮಾಡಿ ಈ 1-2 ದಿನ ವರ್ಕ್ಶಾಪಲ್ಲಿ ದೀಕ್ಷೆ ಮುಖೇನ ಈ ವಿದ್ಯೆ ಕಲಿಸ್ತಾ ಇದ್ದೀನಿ. 64 ವಿದ್ಯೆಗಳಲ್ಲಿ ನಿಧಿ ದರ್ಶನ, ಅಂಜನ ದರ್ಪಣ ಇದು ಭಾಳ ವಿಶೇಷವಾದಂಥ ವಿದ್ಯೆ. ಈ ವಿದ್ಯೆಯನ್ನು ನಾನು ಈ 2 ದಿನ ವರ್ಕ್ಶಾಪಲ್ಲಿ ಕಲಿಸ್ತಾ ಇದ್ದೀನಿ. ಮತ್ತು ಇದು 100 ಜನಕ್ಕೆ ಮಾತ್ರ ದೀಕ್ಷೆ ಕೊಡುವಂಥ ವಿದ್ಯೆ ಇದು, ಯಾಕಂದರೆ ತುಂಬ ಜನಕ್ಕೆ ಇದು ಇಲ್ಲ. ಅದರಿಂದ ಬಾಲಾಂಜನ, ದ್ರವ್ಯಾಂಜನ, ನೀಲಾಂಜನ, ದೀಪಾಂಜನ ಅಂತ ಹಲವಾರು ಅಂಜನಗಳಿವೆ. ಈ ಎಲ್ಲ ಅಂಜನಗಳಲ್ಲೂ ಹೇಗೆ ವರ್ಕ್ ಆಗತ್ತೆ, ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಶಾಸ್ತ್ರೋಕ್ತವಾಗಿ ಈ ಒಂದು 64 ವಿದ್ಯೆಗಳಲ್ಲಿ ಏನು ಆ ಮೂಲಮಂತ್ರ, ದೀಕ್ಷೆ ಮತ್ತು ಅದಕ್ಕೆ ಇರತಕ್ಕಂಥ ಒಂದು ತಂತ್ರ ಯಂತ್ರಗಳು ಏನಿದೆ ಅದನ್ನು ಈ 1-2 ದಿನ ವರ್ಕ್ಶಾಪಲ್ಲಿ ಕಲಿಸ್ತಾ ಇದ್ದೀನಿ. ಭಾಳ ವಿಶೇಷವಾದಂಥ ವಿದ್ಯೆ. ಓಕೆ ಗುರುಜಿ, ಶ್ವಾಸನಾಳ ಕಾರ್ಯ ನಿರ್ವಹಿಸದ ಹಾಗೆ ಮಾಟ ಮಂತ್ರತಂತ್ರದ ಪ್ರಯೋಗ ಆಗಿದಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಮಾರ್ಚ್ 9-10ರಂದು ಬೆಂಗಳೂರಿನಲ್ಲಿ ಈ ನಿಧಿಯನ್ನು ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನ ನೋಡೋದು ಹೇಗೆ, ಈ ಎರಡು ವಿಚಾರಗಳನ್ನು ತಗೊಂಡು ಗುರುಜಿ ಕ್ಲಾಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.